ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಶಾಸಕ ಬೈರತಿ ಬಸವರಾಜ್ ಅರೆಸ್ಟ್ ಆಗಿರೋದು 8 ತಿಂಗಳಾದಮೇಲೆ ಸಿಡಿ ಪೊಲೀಸರಿಂದ ಬೈರತಿ ಬಸವರಾಜ್ ಬಂಧನ ಮಾಡಿರೋದು. ಸಿಡಿ ಕಚೇರಿಯಲ್ಲಿಯೇ ಶಾಸಕ ಬೈರತಿ ಬಸವರಾಜ್ ವಿಚಾರಣೆ ಆಗ್ತಾ ಇದೆ. ಬಂಧನ ಪ್ರಕ್ರಿಯೆ ನಡೆಸಿ ನಿನ್ನೆ ರಾತ್ರಿ ಕಚೇರಿಯಲ್ಲಿಯೇ ವಿಚಾರಣೆ ಮಾಡಿರೋದು. ಎಲ್ಲೆಲ್ಲಿ ತಲೆಮರೆಸ್ಕೊಂಡು ಓಡಾಡಿದ್ರು ಎನ್ನುವ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಇಲ್ಲಿ ಇವತ್ತು ಬೆಳಗ್ಗೆಯಿಂದ ಡಿವೈಎಸ್ಪಿ ಗೌತಮ್ರಿಂದ ವಿಚಾರಣೆ ಆಗ್ತಾ ಇದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಒಂದು ಕಡೆ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಬಹುದು. ಅವರು ನಮಗೆ ಕಸ್ಟಡಿ ಕೊಟ್ಬಿಡಿ, ಸಿಐಡಿ ಕಸ್ಟಡಿ ಕೊಡಿ, ಪೊಲೀಸ್ ಕಸ್ಟಡಿ ಕೊಡಿ ಅಂತ ಹೇಳಿ. ಅಕಸ್ಮಾತ್ ನ್ಯಾಯಾಧೀಶರಿಗೆ ಅದು ಕನ್ವಿನ್ಸ್ ಆಗಲಿಲ್ಲ ಅಂದರೆ, ಅವ್ರಿಗೇನದು ಸರಿ ಕಾಣಲಿಲ್ಲ ಅಂತ ಹೇಳಿದ್ರೆ ಆಯಿತು, ಅವ್ರಿಗೆ ಜುಡಿಷಿಯಲ್ ಕೊಟ್ಬಿಡಿ ಅಂತ ಬೇಕಾದ್ರೂ ಹೇಳಬಹುದು. ಇಲ್ಲ ಸ್ವಾಮಿ, ಇದು ಭೀಕರವಾಗಿರ್ತಕ್ಕಂಥ ಕೇಸ್, ಇದು ಈ ಕೇಸಲ್ಲಿ ನಮಗೆ 7 ದಿನ ಕೊಡಿ, 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಹೇಳಿದರೆ ಅವ್ರು ಅಷ್ಟು ಕೇಳಿದಾಗ ಒಂದು 5 ದಿನನೋ 7 ದಿನನೋ ಸಾಮಾನ್ಯವಾಗಿ ಕೊಡ್ತಾರೆ, ಕೋರ್ಟ್ಗಳಲ್ಲಿ ಕೊಡ್ತಾರೆ. ಆ 7 ದಿನಗಳ ಕಾಲದ ವಿಚಾರಣೆಯಲ್ಲಿ ಇವರು ಫೇಸ್ ಮಾಡಬೇಕಾಗತ್ತೆ. ಸೊ ಕೋರ್ಟ್ಗೆ ಹಾಜರುಪಡಿಸಿಯೇ ಕಸ್ಟಡಿ ನಮಗೆ ಬೇಕು ಸ್ವಾಮಿ ಅಂತ ಕೂಡ ಇವರು ಕೇಳ್ತಾರಲ್ಲಿ, ನ್ಯಾಯಾಧೀಶರನ್ನ ಕೇಳ್ಕೊಳ್ತಾರೆ. ಅದ ನಂತರದಲ್ಲಿ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಕಡ್ಡಾಯವಾಗಿರುತ್ತೆ. ಮೆಡಿಕಲ್ ಟೆಸ್ಟ್ಗೋಸ್ಕರ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿರೋದು ಬೈರತಿ ಬಸವರಾಜರನ್ನ. ಅದಕ್ಕೆ ಸುಮ್ಮನೆ ತಗೋತಾ ಇಲ್ಲದೆ ಇದಲ್ಲ, ಇಲ್ಲಿ ನೋಡು.